ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಏನು? ಸಂತ ವ್ಯಾಲೆಂಟೈನ್ ಅಂದ್ರೆ ಯಾರು? ಇದನ್ನ ಏಕೆ ಆಚರಣೆ ಮಾಡ್ತಾರೆ? ಯಾವಾಗಿನಿಂದ ಇದು ಆಚರಣೆಗೆ ಬಂತು? ಇದರ ಹಿಂದಿದೆ ಒಂದು ನೋವಿನ ಕತೆ. ಫೆಬ್ರವರಿ 14ನೇ ತಾರೀಕು ಪ್ರೇಮಿಗಳ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಅಷ್ಟಕ್ಕೂ ಈ ವ್ಯಾಲೆಂಟೈನ್ ಯಾರು ಹಾಗಿದ್ರೆ? ಇಲ್ಲಿದೆ ಈ ಒಂದು ಮಾಹಿತಿ. ಸಂತ ವ್ಯಾಲೆಂಟೈನ್ ರೋಮನ್ ಪಾದ್ರಿ. ಫೆಬ್ರವರಿ 14ನೇ ತಾರೀಕು ಇವರನ್ನ ಗಲ್ಲಿಗೆ ಏರಿಸಲಾಗುತ್ತೆ. ಪ್ರೀತಿ ಮತ್ತು ವಿವಾಹದ ಸಂಕೇತವಾಗಿ ಅವರು ಮರಣ ಹೊಂದಿದ ದಿನವನ್ನ ಅಂದರೆ ಫೆಬ್ರವರಿ 14ನೇ ತಾರೀಕಿನಂದು ಪ್ರೇಮಿಗಳ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. 3ನೇ ಶತಮಾನದಲ್ಲಿ ರೋಮನ್ ಚಕ್ರವರ್ತಿ 2ನೇ ಕ್ಲಾಡಿಯಸ್ ಸೈನಿಕರು ಮದುವೆ ಆಗೋದನ್ನ ನಿಷೇಧವನ್ನ ಮಾಡಿದ್ದ. ಮದುವೆ ಸೈನಿಕರನ್ನ ದುರ್ಬಲಗೊಳಿಸುತ್ತೆ ಅಂತ ಹೇಳಿ ಆತ ನಂಬಿದ್ದ. ವಿವಾಹವಾಗದೆ ಒಂಟಿಯಾಗಿದ್ದಷ್ಟು ಸೈನಿಕರು ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡುತ್ತಾರೆ ಅನ್ನುವಂಥ ಭಾವನೆ ಅವರಿಗಿತ್ತು. ಆದರೆ ಕ್ಲಾಡಿಯಸ್ ಅವರ ಈ ಒಂದು ನಿರ್ಧಾರದ ಬಗ್ಗೆ ಸಂತ ವ್ಯಾಲೆಂಟೈನ್ ಅಸಮಾಧಾನವನ್ನ ಹೊಂದಿರ್ತಾರೆ. ಮದುವೆ ಆಗೋದಕ್ಕೆ ಇಚ್ಛಿಸುವಂಥ ಅನೇಕ ಸೈನಿಕರಿಗೆ ಅವರು ರಹಸ್ಯವಾಗಿ ಮದುವೆಯನ್ನ ಮಾಡಿಸ್ತಾ ಇದ್ರು. ಈ ಒಂದು ಕೃತ್ಯಕ್ಕಾಗಿ ಸಂಬಂಧಪಟ್ಟಂತೆ ವ್ಯಾಲೆಂಟೈನ್ ಅವರಿಗೆ ಕ್ರಿಸ್ತಶಕ 270ರ ಫೆಬ್ರವರಿ 14ನೇ ತಾರೀಕು ಮರಣದಂಡನೆ ವಿಧಿಸಲಾಯಿತು. ಈ ಮಧ್ಯೆ ಸೆರೆಮನೆಯಲ್ಲಿ ಇದ್ದಂತಹ ವ್ಯಾಲೆಂಟೈನ್ಗೆ ಜೈಲರ್ ಮಗಳೊಂದಿಗೆ ಪ್ರೀತಿಯಾಗಿತ್ತು ಅಂತ ಹೇಳಲಾಗತ್ತೆ. ತನ್ನ ಸಾವಿಗೂ ಮುನ್ನ ಅವಳಿಗಾಗಿ ಇಂತಿ ನಿಮ್ಮ ವ್ಯಾಲೆಂಟೈನ್ ಫ್ರಮ್ ಯುವರ್ ವ್ಯಾಲೆಂಟೈನ್ ಅಂತ ಹೇಳಿ ಸಹಿ ಮಾಡಿದ ಪ್ರೇಮ ಪತ್ರವನ್ನ ಅವರು ಬರೆದಿದ್ರು ಅಂತ ಹೇಳಲಾಗಿದೆ. ಹಾಗಾಗಿ ಈ ದಿನವನ್ನ ಅಂದ್ರೆ ಫೆಬ್ರವರಿ 14ನೇ ತಾರೀಕನ್ನ ಪ್ರೀತಿಯ ಸಂಕೇತ ಅಂತ ಹೇಳಿ ಪರಿಗಣಿಸಿ ಅಂದಿನಿಂದ ವ್ಯಾಲೆಂಟೈನ್ಸ್ ಡೇ ಆಗಿ ಆಚರಣೆ ಮಾಡಲಾಗ್ತಾ ಇದೆ. ಸಂತ ವ್ಯಾಲೆಂಟೈನ್ ಜೈಲರ್ ಮಗಳಾದ ಜೂಲಿಯಾಗೆ ಪತ್ರವನ್ನ ಬರೆದು ಅದರ ಕೊನೆಯಲ್ಲಿ ನಿಮ್ಮ ವ್ಯಾಲೆಂಟೈನ್ ಅಂತ ಹೇಳಿ ಸಹಿಯನ್ನ ಹಾಕಿದ್ರು. ಇದು ವ್ಯಾಲೆಂಟೈನ್ ಕಾರ್ಡ್ ಸಂಪ್ರದಾಯಕ್ಕೆ ನಾಂದಿಯಾಯಿತು ಅಂತಲೂ ಕೂಡ ಹೇಳಲಾಗುತ್ತೆ. ಪ್ರಸ್ತುತ ಪ್ರೀತಿ, ವಾತ್ಸಲ್ಯ ಮತ್ತು ಪ್ರೇಮ ನಿವೇದನೆಯ ಸಂಕೇತವಾಗಿ ಫೆಬ್ರವರಿ 14ನೇ ತಾರೀಕು ವಿಶ್ವದಾದ್ಯಂತ ಪ್ರೇಮಿಗಳ ದಿನವಾಗಿ ಆಚರಣೆ ಮಾಡಲಾಗುತ್ತೆ. ಈ ದಿನವನ್ನ ಸ್ಮರಣೀಯವಾಗಿ ಇರಿಸೋದಕ್ಕೆ ಪ್ರೇಮಿಗಳು ಪರಸ್ಪರ ಸಂತೋಷಪಡಿಸೋದಕ್ಕೆ ಉಡುಗೊರೆಗಳನ್ನ ಕೊಡ್ತಾರೆ, ಕೈಬರಹದ ಪತ್ರಗಳನ್ನ ಬರೆದು ಶುಭಾಶಯಗಳನ್ನ ಕೋರ್ತಾರೆ, ಮತ್ತೆ ಕೆಲವರು ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಿ ಜೋಡಿಗಳಾಗ್ತಾರೆ. ಹೀಗೆ ಬಹಳಷ್ಟು ವರ್ಷಗಳಿಂದಲೂ ಕೂಡ ವ್ಯಾಲೆಂಟೈನ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಎಷ್ಟೋ ಜನರಿಗೆ ಇದನ್ನ ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ. ಈ ಒಂದು ಮಾಹಿತಿಯಲ್ಲಿ ಅದನ್ನ ತಿಳಿಸುವಂತಹ ಪ್ರಯತ್ನ ಮಾಡಿದ್ದೇವೆ. ಜಗತ್ತಿನ ಪ್ರತಿಯೊಂದು ಜೋಡಿಗೂ ಕೂಡ ವ್ಯಾಲೆಂಟೈನ್ಸ್ ಡೇ ಶುಭಾಶಯಗಳನ್ನ ತಿಳಿಸ್ತಾ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅನ್ನುವಂಥದ್ದಾದ್ರೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.